ಇಸ್ಲಾಮಿಕ್ ಇತಿಹಾಸ ಮತ್ತು ಶರಿಯತ್ ಕಾನೂನಿನ ಪ್ರಕಾರ ಯುದ್ಧದ ಸಮಯದಲ್ಲಿ ಪಾಲಿಸಬೇಕಾದ ನೈತಿಕ ನಿಯಮಗಳು. ಒಂದು ಯುದ್ಧದ ಸಂದರ್ಭದಲ್ಲಿ ಎದುರಾಳಿ ಸೈನ್ಯದ ಹೊರತಾಗಿ ವೃದ್ಧರು, ಮಹಿಳೆಯರು ಮತ್ತು ಪುಟ್ಟ ಮಕ್ಕಳನ್ನು ಕೊಲ್ಲಬಾರದು ಎಂಬುದು ಇಸ್ಲಾಮಿನ ಅತ್ಯಂತ ಕಟ್ಟುನಿಟ್ಟಿನ ಆದೇಶವಾಗಿದೆ. 2. ಧಾರ್ಮಿಕ ಕೇಂದ್ರಗಳಾದ ದೇವಸ್ಥಾನಗಳು, ಚರ್ಚ್ಗಳು ಅಥವಾ ಸಿನಗಾಗ್ಗಳ ಮೇಲೆ ದಾಳಿ ಮಾಡಬಾರದು ಮತ್ತು ಅಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಿರುವ ಧರ್ಮಗುರುಗಳಿಗೆ ಯಾವುದೇ ಹಾನಿ ಮಾಡಬಾರದು. 3. ಯುದ್ಧದ ಭೂಮಿಯಲ್ಲಿರುವ ಹಸಿರು ಮರಗಿಡಗಳನ್ನು ಕಡಿಯಬಾರದು, ಬೆಳೆಗಳನ್ನು ನಾಶಪಡಿಸಬಾರದು ಮತ್ತು ಸಾರ್ವಜನಿಕರಿಗೆ ಉಪಯುಕ್ತವಾದ ನೀರಿನ ಮೂಲಗಳನ್ನು ಕಲುಷಿತಗೊಳಿಸಬಾರದು. 4. ಶರಣಾದ ಅಥವಾ ಸೆರೆಸಿಕ್ಕ ಯುದ್ಧ ಕೈದಿಗಳಿಗೆ ಗೌರವಯುತವಾಗಿ ನಡೆಸಿಕೊಳ್ಳಬೇಕು, ಅವರಿಗೆ ಹಿಂಸೆ ನೀಡಬಾರದು ಮತ್ತು ಅವರಿಗೆ ಆಹಾರ ಹಾಗೂ ವೈದ್ಯಕೀಯ ನೆರವು ನೀಡಬೇಕು. 5. ಎದುರಾಳಿ ಸೈನ್ಯದ ಸತ್ತ ಸೈನಿಕರ ದೇಹಗಳನ್ನು ವಿಕೃತಗೊಳಿಸಬಾರದು, ಮ್ಯೂಟಿಲೇಷನ್ ಮತ್ತು ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಿಸಿದ ಮರ್ಯಾದೆಯನ್ನು ಕಾಪಾಡಬೇಕು. 6. ಯುದ್ಧವು ಕೇವಲ ಆತ್ಮರಕ್ಷಣೆಗಾಗಿ ಅಥವಾ ದೌರ್ಜನ್ಯವನ್ನು ತಡೆಯಲು ಮಾತ್ರ ಇರಬೇಕೇ ಹೊರತು ವೈಯಕ್ತಿಕ ಸೇಡು ಅಥವಾ ಲೂಟಿ ಮಾಡುವ ಉದ್ದೇಶವನ್ನು ಹೊಂದಿರಬಾರದು. 7. ಶಾಂತಿ ಅಥವಾ ಸಂಧಿಯ ಪ್ರಸ್ತಾಪವು ಎದುರಾಳಿಗಳಿಂದ ಬಂದಲ್ಲಿ ಅದನ್ನು ಪ್ರಾಮಾಣಿಕವಾಗಿ ಪರಿಗಣಿಸಬೇಕು ಮತ್ತು ಒಪ್ಪಂದವಾದ ಮೇಲೆ ಯಾವುದೇ ಕಾರಣಕ್ಕೂ ವಿಶ್ವಾಸದ್ರೋಹ ಮಾಡಬಾರದು.